ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು MK ವಿಲ್ಸನ್. ಬೀದರ್ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ 155ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಹಾಗೂ ಬೀದರ್ನ ವಿವಿಧೆಡೆಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಸಹ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಗಾಂಧೀಜಿಯವರ ಜಯಂತ್ಯೋತ್ಸವದ ಪ್ರಯುಕ್ತ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಇದರ ಪ್ರಬಂಧ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡಂತಹ ಮಕ್ಕಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಈ ರೀತಿಯಲ್ಲಿ ಬಹುಮಾನ ವಿತರಣೆ ಹಾಗೂ ಸರ್ಟಿಫಿಕೇಟ್ಗಳನ್ನು ನೀಡಿ ಜಿಲ್ಲಾಧಿಕಾರಿಗಳು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಇಲಾಖೆಯ ಸಿಬ್ಬಂದಿಗಳು ಮತ್ತು ನೌಕರರು ಉಪಸ್ಥಿತರಿದ್ದರು. ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ವಿನಿಯೋಗಿಸುತ್ತೇನೆ. ನಾನು ಹಸಿ ಮತ್ತು ವಿಂಗಡಣೆ ಮಾಡುತ್ತೇನೆ. ನಾನು ಬೀದಿಗಳಲ್ಲಿ ಕಸ ಹಾಲು ರಸ್ತೆ ಮತ್ತು ಬೀದಿಗಳಲ್ಲಿ ಉಗಿಯುವುದಿಲ್ಲ. ನಾನು ಪೌರ ಕಾರ್ಮಿಕರಿಗೆ ಗೌರವ ಕೊಡುತ್ತೇನೆ ಎಂದು ನಾನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸ್ವಚ್ಛತಾ. ಆವಾಗಿನಿಂದ ಮಹಾತ್ಮ ಗಾಂಧೀಜಿ ಅವರೇನಂತಂದ್ರೆ ಭಾರತೀಯ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಕೇವಲ 3-4 ವರ್ಷಗಳಲ್ಲಿ ಮಹಾತ್ಮ ಗಾಂಧೀಜಿ ಅವರು ವಿಶ್ವ ನಾಯಕರಾಗಿ ಹೊರಹೊಮ್ಮುತ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಕೇವಲ ಪ್ರಾಮಾಣಿಕತೆಗೆ ಮಹಾತ್ಮ ಗಾಂಧೀಜಿ ಅವರು ಶ್ರೇಷ್ಠ ವ್ಯಕ್ತಿ ಆಗಲಿಲ್ಲ. ಬರ್ನಾಡ್ ಶಾ ಆಗಿರ್ಲಿ, MN ರಾವ್ ಆಗಿರ್ಲಿ, ನಮ್ಮ ಕರ್ನಾಟಕದಲ್ಲಿ ಬೇಂದ್ರೆ ಅವರಾಗಿರ್ಲಿ, ಕುವೆಂಪು ಆಗಿರ್ಲಿ, ಕಾರ್ನಾಡ್ ಅವರಾಗಿರ್ಲಿ, ಗೋಖಲೆ ಅವರಿಗೆ ಬಹಳಷ್ಟು ಜನ ಮಹಾತ್ಮ ಗಾಂಧೀಜಿ ಅವರು ಸಾವಿರಾರು ಪುಸ್ತಕಗಳನ್ನು ನಾವು ನೋಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿ ಕೇವಲ ಪ್ರಾಮಾಣಿಕತೆಗೆ ಒಂದು ಶ್ರೇಷ್ಠ ಆಗಿಲ್ಲ, ಏನೋ ಒಂದು ವಿಭಿನ್ನವಾಗಿರತಕ್ಕಂತಹ ಒಂದು ಸಾಮರ್ಥ್ಯ ಅವರಲ್ಲಿ ಇತ್ತು. ಹಾಗಾಗಿ ಇವತ್ತು ವಿಶ್ವ ನಾಯಕರಾಗಿದ್ದಾರೆ. ಇವತ್ತಿನ ಸನ್ನಿವೇಶದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಟೀಕೆಗಳನ್ನ, ಬೈಗಳನ್ನ ನಾವು ವಾಟ್ಸ್ಆಪ್ ನಲ್ಲಿ ನೋಡ್ತಾ ಇದ್ದೀವಿ. ಅದು ಒಂದು ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನ ಟೀಕೆ ಮಾಡ ಜಯಂತಿ ಜನ್ಮ ದಿವಸ ವಾರ್ಷಿಕೋತ್ಸವ ಇದೆ. ಅದರಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಫೈರ್ ಆಫೀಸ್ ಎದುರುಗಡೆ ಸ್ವಚ್ಛತೆ ಹಿ ಸೇವೆ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಯಿತು. ಮತ್ತು ಅದೇ ರೀತಿಯಲ್ಲಿ ಬರೀಚಾಹಿ ಗಾರ್ಡನಲ್ಲಿ ಕೂಡ ಸ್ವಚ್ಛತೆ ಹಿ ಸೇವೆ ಕಾರ್ಯಕ್ರಮನ ಮಾಡಿದ್ದೀವಿ. ಇಲ್ಲಿ ನಮ್ಮ ಕಚೇರಿಯಲ್ಲಿ ಗಾಂಧೀಜಿಯವರ ಜಯಂತಿ ಅಂತ ಆಚರಿಸಿದ್ದೀವಿ. ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಯಾವ ಸಿದ್ಧಾಂತಗಳು ನಮಗೆ ತಿಳಿಸಿದ್ದಾರೆ. ಸರಳತೆ, ಅಹಿಂಸೆ ಮತ್ತು ಶಾಂತಿಯುತ ಸಾಧನೆಗಳ ಮೂಲಕ ಏನಾದರೂ ನಾವು ಅಚೀವ್ ಮಾಡಬೇಕು ಅಂತ, ಬರೀ ಅಹಿಂಸೆ ಮುಖಾಂತರ ನಾವು ನಾನ್ ವೈಲೆನ್ಸ್ ಮುಖಾಂತರ ನಾವೆಲ್ಲರೂ ಅಚೀವ್ ಮಾಡಬೇಕು. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಮುಂದುವರಿಸ್ತಾ ಹೋಗಬೇಕಾಗುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.